ಚೆನ್ನೈ ಹಾಗೆ ಪಂಜಾಬ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಪಂಜಾಬ್ 4 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪಂಜಾಬ್ ತಂಡ CSK ಈ ಒಂದು ಮ್ಯಾಚ್ ಸೋಲುವ ಮೂಲಕ ಈ ಒಂದು ಸೀಸನ್ ಕಂಪ್ಲೀಟ್ ಆಗಿ ಎಂಡ್ ಮಾಡಿದಂಗ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇವರು ಈ ಒಂದು ಟೂರ್ನಮೆಂಟ್ ಇಂದ ಹೊರಗೆ ಬಿದ್ದ ಮೊದಲನೇ ತಂಡ. ಈ ಒಂದು IPL ನಲ್ಲಿ 2025ರ IPL ನಲ್ಲಿ ಹೊರಬಿದ್ದ ಫಸ್ಟ್ ತಂಡ ಅದು CSK. ಇನ್ನೂ ಕೂಡ ಯಾರು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿಲ್ಲ. ಅಲ್ಲಿ ಆಲ್ಮೋಸ್ಟ್ ಕೆಳಗಡೆ ಇರುವಂತ ಟೀಮ್ ಚೆನ್ನೈ ಸೂಪರ್ ಕಿಂಗ್ ಈ ಒಂದು ಸೀಸನ್ ಇಂದ ಎಂಡ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ IPL ನಲ್ಲಿ 18 ಸೀಸನ್ ನಲ್ಲಿ 5 ಸಲ ಚಾಂಪಿಯನ್ ಆಗಿರುವಂತ CSK ತಂಡ ಈಗ ಈ ಒಂದು ಸೀಸನ್ ನಲ್ಲಿ ಫಸ್ಟ್ ಟೈಮ್ ಈ ಒಂದು ಟೂರ್ನಮೆಂಟ್ ಇಂದ ಹೊರಗೆ ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇವರು ಪ್ಲೇ ಆಫ್ ಗೆ ಇದ್ದೇ ಇರೋರು ಆಲ್ಮೋಸ್ಟ್ 18 ಸೀಸನ್ ನಲ್ಲಿ ಆಲ್ಮೋಸ್ಟ್ ಒಂದು 15 ಅಥವಾ 14 ಸೀಸನ್ ನಲ್ಲಿ ಪ್ಲೇ ಆಫ್ ಗೆ ಬಂದಿರುವಂತಹ ತಂಡ. ಆದ್ರೆ ಈ ಒಂದು ವರ್ಷದಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಪ್ಲೇ ಆಫ್ ಇಂದ ಹೊರಗೆ ಬಿದ್ದಿದೆ. ಟೂರ್ನಮೆಂಟ್ ಇಂದ ಕೂಡ ಹೊರಗೆ ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 18 ಸೀಸನ್ ನಲ್ಲಿ ಒಂದೇ ಒಂದು ಸಲ ಚಾಂಪಿಯನ್ ಆಗಿರುವಂತ RCB ತಂಡ ಟಾಪ್ ನಲ್ಲಿದೆ. 5 ಸಲ ಚಾಂಪಿಯನ್ ಆಗಿರುವಂತ ತಂಡ ಬಾಟಮ್ ನಲ್ಲಿ ಇದೆ. ಇದು ಹೇಳಕ್ಕಾಗಲ್ಲ, ಇದು ಗೇಮ್ ಹೇಗ್ ಬೇಕಾದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ ಫ್ರೆಂಡ್. ಟೋಟಲ್ ಆಗಿ ನಿನ್ನೆಗೆ CSK ತಂಡ ಫಸ್ಟ್ ಬ್ಯಾಟಿಂಗ್ ಮಾಡ್ತು. CSK ಗೆ ಯಾರು ಕೂಡ ಅಂತ ಸ್ಟಾರ್ಟಿಂಗ್ ಯಾವುದು ಕೂಡ ಬರಲಿಲ್ಲ. ಆರಂಭದಲ್ಲೇ ಎಡವಿದ್ರು, ಯಾರು ಕೂಡ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಆಮೇಲೆ ಬಂದ ಸ್ಯಾಮ್ ಕರನ್ ಸ್ವಲ್ಪ ನಿಧಾನಗತಿಯಿಂದ ಆಡ್ತಾ ಇದ್ರು. ಅವ್ರ ಜೊತೆಗೆ ಬ್ರೂಸ್ ವಿ ಅವರು ಕೂಡ ಸ್ವಲ್ಪ ಸಾಥ್ ಕೊಟ್ಟರು ಕೂಡ ಬ್ರೂಸ್ ವಿ ಅವರು 32 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಬಾಲಂಜ್ ಗೊಚ್ಚಿಗಳು ಸ್ವಲ್ಪ ಸ್ಯಾಮ್ ಕರನ್ ಜೊತೆಗೆ ಆಡಿದ್ರು. ಟೋಟಲ್ ಆಗಿ ಸ್ಯಾಮ್ ಕರನ್ ಲೋ ಸ್ಕೋರ್ ಆಗಿರುವಂತ ಮ್ಯಾಚ್ ಗೆ ಸ್ವಲ್ಪ ಬೂಸ್ಟ್ ತಂದು 190 ರನ್ ಮಾಡುವಂತ ಟೀಮಿಗೆ 190 ರನ್ ಗಡಿ ಮುಟ್ಟಿಸಿದ್ರು. ಅದರಲ್ಲಿ ಅವರ ಒಂದು ಸ್ಕೋರ್ 88 ರನ್ ಮಾಡುವ ಮೂಲಕ ಈ ಒಂದು CSK ತಂಡಕ್ಕೆ 190 ರನ್ ಮಾಡಿದ್ರು. ಇದಕ್ಕೆ 190ರಲ್ಲಿ ಇದರಲ್ಲಿ ಪ್ರಮುಖ 4 ವಿಕೆಟ್ ತೆಗೆದ ಚಹಲ್ ಹ್ಯಾಟ್ರಿಕ್ ತಗೊಂಡ್ರು ಫ್ರೆಂಡ್. ಲಾಸ್ಟ್ ಓವರ್ ನಲ್ಲಿ 18ನೇ ಓವರ್ ಅಲ್ಲಿ ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ರು. ಟೋಟಲ್ ಆಗಿ 4 ವಿಕೆಟ್, ಹರ್ಷದೀಪ್ ಸಿಂಗ್ 2 ವಿಕೆಟ್. ಟೋಟಲ್ ಆಗಿ ಆಲ್ ಔಟ್ ಆಯ್ತು. ಇನ್ನೂ ಕೂಡ 4 ಬಾಲ್ ಇರುವಂತೆಯೇ ಆಲ್ ಔಟ್ ಆಯ್ತು CSK ತಂಡ ಫ್ರೆಂಡ್. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಪಂಜಾಬ್ ತಂಡ ಬಂತು. ಇವ್ರಿಗೆ CSK ಗೆ ಪ್ರಿಷಾ 23 ಹಾಗೆ ಅವ್ರ ಜೊತೆ ಬಂದ ಇನ್ನೊಬ್ಬ ಆಟಗಾರ 54, ಆಮೇಲೆ 72 ರನ್ ಮಾಡಿ ಶ್ರೇಯಸ್ ಅಯ್ಯರ್ ಈ ಒಂದು ಮ್ಯಾಚ್ ನ ಸ್ವಲ್ಪ ಗೆಲ್ಲುವಂತ ದಡಕ್ಕೆ ಸೇರಿಸಿದ್ರು. ಅವರು ಕೂಡ ಔಟ್ ಆದ್ರೆ. ಆಮೇಲೆ ಲಾಸ್ಟಿಗೆ ಬಂದ ಶಶಾಂಕ್ ಸಿಂಗ್ ಹಾಗೆ ಇತರೆ ಬಾಲರ್ ಕೂಡ ಈ ಒಂದು ಮ್ಯಾಚ್ ನ ಇನ್ನೂ ಕೂಡ 2 ಬಾಲ್ 4 ಬಾಲ್ ಇರುವಂತೆ ಈ ಒಂದು ಮ್ಯಾಚ್ ನ 4 ವಿಕೆಟ್ ಇಂದ ಗೆಲ್ಸಿದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪ್ಲೇ ಆಫ್ ಗೆ ಆಲ್ಮೋಸ್ಟ್ 60% ಪ್ಲೇ ಆಫ್ ಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಪಂಜಾಬ್ ತಂಡಕ್ಕೆ ಇದೆ. ಆಲ್ಮೋಸ್ಟ್ ಆಡಿರುವಂತಹ 10 ಪಂದ್ಯದಲ್ಲಿ 3 ಮ್ಯಾಚ್ ಸೋತಿದೆ, 6 ಗೆದ್ದಿದೆ, 1 ಡ್ರಾ ಆಗಿದೆ. 13 ಪಾಯಿಂಟ್ ಮೂಲಕ ಈ ಒಂದು ಸೀಸನ್ ನಲ್ಲಿ ಅವರು ಕೂಡ ಟಾಪ್ 2ರಲ್ಲಿ ಕೂಡ ಸ್ಥಾನ ಪಡೆದಿದ್ದಾರೆ ಪಂಜಾಬ್ ತಂಡ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಹೇಳಿ ಟೇಕ್ ಕೇರ್, ಬಾಯ್.